ಕಾಯ್ಬೇಡಿ, ಟೈಮ್ ಯಾವಾಗ ಬರುತ್ತೆ ಅಂತ. ನೀವು ಹೇಗಿದ್ದೀರೋ, ಎಲ್ಲಿದ್ದೀರೋ ಸಾಧ್ಯ ಆಗಿರ್ಲಿಲ್ಲ. ನಾವು ಅನ್ಕೊಂಡ್ರು ಕೂಡ ಸಾಧ್ಯ ಆಗಿಲ್ಲ ಸಿಚುವೇಶನ್ಸ್. ಓಕೆನಾ? ಆ ಹಂತಗಳಲ್ಲಿ ನಾವು ಎಷ್ಟೋ ವಿಚಾರಗಳನ್ನ ಕಲ್ತ್ಕೊಂಡು ಹೋಗ್ತೀವಿ. ಒಂದೇ ತರ ಇದ್ರೆ ಏನು ಪ್ರಯೋಜನ ಇಲ್ಲ. ನಾವು ಬದಲಾಗ್ತಾ ಹೋಗ್ಬೇಕು. ಅದು ಒಳ್ಳೆ ರೀತಿನಲ್ಲಿ ನಮ್ಮ ಒಂದು ಸೋಲ್ ಗ್ರೋತ್ಗೆ ಯಾವ ರೀತಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಚೈತ್ರಾ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಇವತ್ತು ಏಪ್ರಿಲ್ 18ನೇ ತಾರೀಕು, ಸ್ಯಾಟರ್ಡೆ. ಸೊ ಇವತ್ತಿನ ವ್ಲಾಗ್ ನಲ್ಲಿ ನನ್ನ ದಿನಚರಿಗಳು ಹೇಗಿತ್ತು ಅನ್ನೋದು ಇರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಸಿಂಪಲ್. ಓಕೆನಾ? ಇಟ್ ವಿಲ್ ಬಿ ಅ ಸಿಂಪಲ್ ವ್ಲಾಗ್. ವರ್ಕೌಟ್ ಮಾಡಿದ್ನಾ ಇಲ್ವಾ, ನನ್ನ ಅಮ್ಮನಿಗೆ ವರ್ಕೌಟ್ ಮಾಡಿಸಿದ್ನಾ ಇಲ್ವಾ ಅನ್ನುವ ವಿಚಾರಗಳು ಇರುತ್ತೆ. ಓಕೆನಾ? ನನ್ನ ಒಂದು ಥಾಟ್ಸ್, ನನ್ನ ಒಂದು ಎವ್ರಿ ಡೇ ಲೈಫ್ ಲೆಸನ್ಸ್, ಈ ಒಂದು ವಿಚಾರಗಳು ಇರುತ್ತೆ. ಓಕೆನಾ? ಸೊ ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕುವ ವಿಡಿಯೋಸ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ. ಜೊತೆಗೆ ನನ್ನ ಇನ್ನೊಂದು ಚಾನಲ್ ಇದೆ, ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ಹೇಳಿ. ಸೊ ಆ ಚಾನಲ್ನಲ್ಲಿ ನನ್ನ ಒಂದು ಸೈಕಾಲಜಿ ರಿಲೇಟೆಡ್, ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ರಿಲೇಟೆಡ್, ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ಗಳು, ಟಾಕ್ಸಿಕ್ ರಿಲೇಶನ್ಶಿಪ್, ನಾರ್ಸಿಸಿಸಮ್ ರಿಕವರಿ ವಿಡಿಯೋಸ್ಗಳು, ಇದೆಲ್ಲವೂ ಕೂಡ ಇರುತ್ತೆ. ಎಜುಕೇಶನಲ್ ರಿಲೇಟೆಡ್ ವಿಡಿಯೋಸ್ಗಳು ಎಲ್ಲವೂ ಕೂಡ ಆ ಚಾನಲ್ ನಲ್ಲಿ ಬರ್ತಾ ಇದೆ. ಮುಂಚೆ ವ್ಲಾಗ್ಸ್ಗಳು ಬರ್ತಿತ್ತು, ಇವಾಗ ಆ ಚಾನಲ್ ನಲ್ಲಿ ರೆಗ್ಯುಲರ್ ಆಗಿ ಈಗ ಏನ್ ಹೇಳಿದೆ ಅವೆಲ್ಲವನ್ನೂ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಸೊ ಹಾಗಾಗಿ ಎರಡೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಎಸ್, ಇವತ್ತು ವರ್ಕೌಟ್ ಮಾಡಿದ್ವಿ. ನಾನು ಅಮ್ಮನಿಗೆ ವರ್ಕೌಟ್ ಮಾಡಿಸಿದೆ, ನಾನು ಮಾಡಿದೆ. ತುಂಬಾನೇ ಫ್ರೆಶ್ ಅನ್ನಿಸ್ತಾ ಇದೆ. ಸೊ ಜೊತೆಗೆ ನಿನ್ನೆ ನೈಟ್ ಕೂಡ ನಾನು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಒಂದು ವಿಡಿಯೋ ಮಾಡಿದ್ದೆ. ಇವತ್ತು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದೆ, ಅದರ ಒಂದು ಕೆಲಸ ಇತ್ತು. ಜೊತೆಗೆ ಅಮ್ಮನಿಗೆ ಡಯಟ್ ಪ್ಲಾನ್ ಮಾಡೋದು, ಎಡಿಟ್ ಮಾಡೋದು, ಜೊತೆಗೆ ವಿನು ಕೂಡ ಮತ್ತೆ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಅದರದ್ದು ಕೂಡ ಕೆಲವೊಂದು ಡಿಸ್ಕಷನ್ಸ್ ಇತ್ತು. ಸೊ ಹಾಗಾಗಿ ನನಗೆ ಗೊತ್ತಿರೋ ವಿಚಾರಗಳನ್ನ ತಿಳಿಸ್ತಾ ಇದ್ದೆ, ಬ್ಯಾನರ್ ಎಲ್ಲ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ. ಓಕೆನಾ? ನೀವು ಏನಾದ್ರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಮಾಡಿ. ಕಾಯ್ಬೇಡಿ, ಟೈಮ್ ಯಾವಾಗ ಬರುತ್ತೆ ಅಂತ. ನೀವು ಹೇಗಿದ್ದೀರೋ, ಎಲ್ಲಿದ್ದೀರೋ, ಯಾವ ಒಂದು ಸಿಚುವೇಶನ್ ಅಲ್ಲಿದ್ದೀರೋ ಅಲ್ಲಿಂದಾನೇ ಶುರು ಮಾಡಿ. ಓಕೆನಾ? ಬಿಕಾಸ್ ದಿಸ್ 2026 ಇಸ್ ದ ಬೆಸ್ಟ್ ಇಯರ್ ಟು ಸ್ಟಾರ್ಟ್ ಯುವರ್ ಓನ್ ಯೂಟ್ಯೂಬ್ ಚಾನಲ್. ಓಕೆನಾ? ಸೊ ತುಂಬಾ ರೀತಿನಲ್ಲಿ ಹೆಲ್ಪ್ ಆಗುತ್ತೆ. ಈ ಒಂದು ಬರೀ ದುಡ್ಡು ಅಂತ ಅಲ್ಲ. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ತುಂಬಾ ಟೈಮ್ ಆಯ್ತು, ಆದ್ರೂ ಕೂಡ ನಾನು ಇದರಿಂದ ಏನು ಆದಾಯ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಇದೆ, ಅದನ್ನ ಸಪ್ರೇಟ್ ಆಗಿ ಹೇಳ್ತೀನಿ ನಾನು ನಿಮ್ಗೆ ಇನ್ನೊಂದು ವಿಡಿಯೋನಲ್ಲಿ. ಯಾಕಂದ್ರೆ ನಾನು ಪರ್ಟಿಕ್ಯುಲರ್ ನೀಶ್ ವಿಡಿಯೋಸ್ಗಳನ್ನೇ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ನಾವು ಅನ್ಕೊಂಡ್ರು ಕೂಡ ಸಾಧ್ಯ ಆಗಿರಲಿಲ್ಲ ಸಿಚುವೇಶನ್ಸ್. ಓಕೆನಾ? ಬಟ್ ವ್ಲಾಗ್ಸ್ಗಳು ಮತ್ತೆ ಡೈಲಿ ಲೈಫ್ ವ್ಲಾಗ್ಸ್ಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಒಳ್ಳೆ ಒಂದು ಆಪರ್ಚುನಿಟಿ ಇರುತ್ತೆ. ಜೊತೆಗೆ ಈಗ ಎಜುಕೇಶನ್ ರಿಲೇಟೆಡ್ ಆಗಿರ್ಬೋದು, ನಿಮ್ಗೆ ಏನ್ ವಿಚಾರಗಳು ಗೊತ್ತಿದೆ, ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅದರ ಒಂದು ವ್ಲಾಗ್ಸ್ನ ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕ್ರಿಯೇಟ್ ಮಾಡಿ. ಟ್ರಾವೆಲಿಂಗ್ ಮಾಡೋದಿದ್ರೆ ಟ್ರಾವೆಲಿಂಗ್ ವಿಡಿಯೋಸ್ ಹಾಕ್ಬೋದು, ನೀವು ಎಜುಕೇಶನ್ ರಿಲೇಟೆಡ್ ಇದ್ರೆ ಎಜುಕೇಶನ್ ರಿಲೇಟೆಡ್ ವಿಡಿಯೋಸ್ ಹಾಕ್ಬೋದು, ಹೀಗೆ. ಓಕೆನಾ? ಸೊ ಜೊತೆಗೆ ನನ್ನ ಒಂದು ಬಿಸ್ನೆಸ್ ರಿಲೇಟೆಡ್ ಬಿಸ್ನೆಸ್ ಕಡೆನೂ ಗಮನ ಕೊಟ್ಟಿದ್ರಿಂದ ತುಂಬಾನೇ ಗ್ಯಾಪ್ ಆಗಿತ್ತು. ಜೊತೆಗೆ ನನ್ನ ಒಂದು ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್, ಒಂದು ಸ್ಟೆಬಿಲಿಟಿ ಎಲ್ಲರ ಲೈಫಲ್ಲೂ ಇರುತ್ತೆ. ಅಪ್ಸ್ ಅಂಡ್ ಡೌನ್ಸ್. ನಾವು ಒಂದು ಸಣ್ಣ ವಯಸ್ಸಿನ ಸ್ಟೇಜಸ್ಗಳು ಸೈಕಾಲಜಿಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಒಂದೊಂದೇ ಸ್ಟೇಜ್ಗಳು ನಾವು ಲೈಫಲ್ಲಿ, ಒಂದು ಬಾಲ್ಯಾವಸ್ಥೆ, ಆಮೇಲೆ ಯೌವನಾವಸ್ಥೆ, ಆಮೇಲೆ ಅಡಲ್ಟ್ಹುಡ್, ಆಮೇಲೆ ಲೇಟರ್ ಅಡಲ್ಟ್, ಮಿಡಲ್ ಲೈಫ್, ಈ ತರ ಎಲ್ಲ ಸ್ಟೇಜಸ್ ಇರುತ್ತೆ. ಆ ಹಂತಗಳಲ್ಲಿ ನಾವು ಎಷ್ಟೋ ವಿಚಾರಗಳನ್ನ ಕಲ್ತ್ಕೊಂಡು ಹೋಗ್ತೀವಿ. ಒಂದೇ ತರ ಇದ್ರೆ ಏನು ಪ್ರಯೋಜನ ಇಲ್ಲ. ನಾವು ಬದಲಾಗ್ತಾ ಹೋಗ್ಬೇಕು. ಅದು ಒಳ್ಳೆ ರೀತಿನಲ್ಲಿ ನಮ್ಮ ಒಂದು ಸೋಲ್ ಗ್ರೋತ್ಗೆ ಯಾವ ರೀತಿ ನಾವು ಚೇಂಜ್ ಆಗ್ಬೇಕು, ಆ ರೀತಿ ಬದಲಾವಣೆ ಆಗ್ತಾ ಹೋದ್ರೆ ಖಂಡಿತವಾಗ್ಲೂ ಅದು ಏನು ತಪ್ಪಲ್ಲ. ಅಂದ್ರೆ ಒಳ್ಳೆ ರೀತಿ ನಾವು ಮನುಷ್ಯ ಬದಲಾಗ್ತಾ ಹೋದ್ರೆ ತಪ್ಪಲ್ಲ. ಯಾರಿಗೂ ತೊಂದರೆ ಕೊಡ್ತೀರಾ ಒಳ್ಳೆ ರೀತಿನಲ್ಲಿ ಒಳ್ಳೆ ವಿಚಾರಗಳನ್ನ ತಿಳಿಸ್ತಾ ಬದಲಾಗ್ತಾ ಹೋಗುವಂಥದ್ದು. ಸೊ ನನ್ನ ಚಾನೆಲ್ನ ನೋಡ್ಬಿಟ್ಟು ನೀವು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಆಗಿರ್ಬೋದು, ಈ ಒಂದು ಚಾನಲ್ ಆಗಿರ್ಬೋದು, ಸ್ಟಾರ್ಟಿಂಗ್ ಯಾವ ತರ ಇದ್ದೆ, ಮತ್ತೆ ಆಮೇಲೆ ನನ್ನ ಒಂದು ಮಾತಾಡುವ ಶೈಲಿ, ಮಾತಾಡುವ ಕೆಲವೊಂದು ರೀತಿಗಳು, ಇದೆಲ್ಲವೂ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಅಂದ್ರೆ
ಸ್ನೇಹಿತರೆ, ನಾನು ಮಾತಾಡ್ತಾ ಮಾತಾಡ್ತಾ ಮೈಕ್ ಆಫ್ ಆಗಿದ್ದನ್ನ ನೋಡ್ಕೊಂಡೇ ಇಲ್ಲ. ನನ್ಗೆ ಗೊತ್ತೇ ಆಗಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಇದು ತುಂಬಾ ವಿಚಾರಗಳು ನಾನು ಹೇಳಿದ್ದು ರೆಕಾರ್ಡ್ ಆಗಿಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಒಳ್ಳೆ ರೀತಿನಲ್ಲಿ ನಾವು ಚೇಂಜ್ ಆಗ್ತಾ ಹೋಗ್ತೀವಿ. ನಮ್ಮ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಾವು ಎಕ್ಸ್‌ಪ್ರೆಸ್ ಮಾಡ್ತಾ ಮಾಡ್ತಾ ಸಾಕಷ್ಟು ವಿಚಾರಗಳನ್ನ ಕಲಿತಾ ಹೋಗ್ತೀವಿ. ಹಾಗಾಗಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡೋದ್ರಿಂದ ಒಂದಲ್ಲ ಒಂದ್ ರೀತಿ ನಿಮ್ಗೆ ಯೂಸ್‌ಫುಲ್ ಅಂತಾನೆ ಹೇಳ್ಬೋದು ಅನ್ನುವ ವಿಚಾರಗಳನ್ನ ತಿಳಿಸಿದ್ದೆ. ಓಕೆನಾ? ಸೊ ಇದರ ಜೊತೆಗೆ ನಾನು ಬೆಳಗ್ಗೆ ವರ್ಕೌಟ್ ಮಾಡಿಸಿದ್ದಾಗಿರ್ಬೋದು, ಅಮ್ಮನ್ಗೆ ಜೊತೆಗೆ ಡಯಟ್ ಬಗ್ಗೆ ಆಗಿರ್ಬೋದು, ಕೆಲವೊಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳಿದ್ದೆ. ಎಕ್ಸಾಕ್ಟ್ ಆಗಿ ನಾನು ವರ್ಡ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿಲ್ಲ, ಏನೇನ್ ಮಾತಾಡಿದ್ದೆ ಅಂತ ಹೇಳಿ. ಬಟ್ ನಾನು ಹೆಲ್ತ್ ರಿಲೇಟೆಡ್ ಇನ್ನು ಕೆಲವೊಂದು ಟಾಪಿಕ್ ಗಳ ಬಗ್ಗೆ ಮಾತಾಡಿದ್ದೆ. ಸೊ ಏನಾದ್ರು ಮಿಸ್ ಆಗಿದೆ ಅನ್ಸಿದ್ರೆ ನಾನು ನಿಮ್ಗೆ ನಾಳೆ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಆಕ್ಚುಲಿ ಆಸ್ ಯೂಶುವಲ್ ಇನ್ನೂ ಕೂಡ ಗ್ಯಾಸ್ ಬಂದಿಲ್ಲ ನನ್ಗೆ. ಬಟ್ ಒಂದು ಒಳ್ಳೆ ವಿಷಯ ಕೂಡ ಶೇರ್ ಮಾಡಿದ್ದೆ. ಇವಾಗ ನೋಡಿ, ಮಾತಾಡ್ತಾ ಮಾತಾಡ್ತಾ ನೆನಪಾಯ್ತು ಏನು ಅಂತ ಹೇಳಿ. ಸೊ ಆಕ್ಚುಲಿ ಇಲ್ಲಿ ಡೆಲಿವರಿ ಮಾಡ್ತಾರಲ್ವಾ ಗ್ಯಾಸ್ ಅನ್ನ, ಅವ್ರಿಗೂ ಕೂಡ ಫೋನ್ ಮಾಡಿದ್ದೆ. ಅವ್ರು ಹೇಳಿದ್ರು ಆಫೀಸ್ ಅವ್ರಿಗೆ ಫೋನ್ ಮಾಡಿ ಅಂತ. ಆಫೀಸ್ ಅವರು ಪಿಕ್ ಮಾಡ್ತಾನೆ ಇರ್ಲಿಲ್ಲ. ಆ ತರ ಟೈಮ್ ಅಲ್ಲಿ ನಾನು ಇನ್ನೊಬ್ರು ಮೇಡಮ್ದು ನಂಬರ್ ಸೇವ್ ಮಾಡ್ಕೊಂಡಿದ್ದೆ. ಸೊ ಸ್ವಲ್ಪ ಅಡ್ರೆಸ್ ಚೇಂಜು ಮತ್ತೆ ನೇಮ್ ಚೇಂಜ್ ಎಲ್ಲ ಮಾಡಿಸೋ ಟೈಮ್ ಅಲ್ಲಿ ಲಾಸ್ಟ್ 5 months ago ನಾನು ಹೋಗಿ ಸ್ವಲ್ಪ ವೆರಿಫಿಕೇಶನ್ಸ್ ಎಲ್ಲ ಮಾಡುವಾಗ ಒಬ್ರು ಪರಿಚಯ ಆಗಿದ್ರು. ಸೊ ಅವರು ಕೂಡ ಅಲ್ಲಿ ಕೆಲಸ ಮಾಡುವಂತವ್ರಲ್ಲ, ಮೇನ್ ಮ್ಯಾನೇಜರ್ ಅಂತ ಅನ್ಸುತ್ತೆ. ಸೊ ಅವ್ರಿಗೇನು ಮಾಡೋದು ಬೇಡ ಅಂತ ಅನಿಸ್ತಿತ್ತು. ಹಾಗಾಗಿ ಈಗ ಸುಮ್ಮನೆ ಇದ್ದೆ ನಾನು 1 week, ನೋಡ್ತಾ ಇದ್ದೆ ಬೇರೆಯವರು ಅಲ್ಲಿ ಸ್ಟಾಫ್ ಮೆಂಬರ್ಸ್ ಯಾರಾದ್ರು ಕಾಲ್ ಪಿಕ್ ಮಾಡ್ತಾರಾ ಏನು ಅಂತ. ಸೊ ಪಿಕ್ ಮಾಡಿಲ್ಲ. ಸೊ ಇವ್ರಿಗೆ ಫೋನ್ ಮಾಡಿದೆ, ಲೇಡಿ ಇನ್ನೊಬ್ರಿಗೆ. ಸೊ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಸೊ ನೋಡೋಣ, ಇನ್ನು ಅವ್ರು 1 or 2 days ಬರ್ಬೋದು. ಕನ್ಸ್ಯೂಮರ್ ನಂಬರ್ ಎಲ್ಲ ಕಳಿಸಿ ಅಂತ ಹೇಳಿದ್ರು. ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. April 5th ಬುಕ್ ಮಾಡಿದವರೆಲ್ಲ ಕೂಡ ಇನ್ನೂ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು April 8th ಏನೋ ಬುಕ್ ಮಾಡಿದೆ ಅನ್ಸುತ್ತೆ. 1 or 2 days ವೇಟ್ ಮಾಡಿ ಅಂತ ಹೇಳಿದ್ರು. ಸೊ ಅಂದ್ರೆ ಇವಾಗ ನಿಮ್ಗೆ ಅರ್ಜೆಂಟ್ ಇತ್ತು ಅಂತಂದ್ರೆ ತಗೊಂಡು ಹೋಗ್ಬೋದು ಇಲ್ಲಿಗೆ ಬಂದ್ರು. ಇಲ್ಲ ನಂಗೆ ಡೆಲಿವರಿ ಬೇಕು ಅಂತ ಹೇಳ್ದೆ, ಯಾಕಂದ್ರೆ ನಾನು ಇಲ್ಲಿ ಒಬ್ಳೆ ಇರೋದ್ರಿಂದ ರಿಸ್ಕ್ ತಗೊಳ್ಳೋದಿಲ್ಲ. ಅವ್ರು ಕೇಳಿದ್ರು ಅಲ್ಗೂ 2 ಸಿಲಿಂಡರ್ ಇದೆ ಅಲ್ವಾ ನಿಮ್ಮ ಹತ್ರ ಅಂತ. ಹೌದು ಅಂತ ಅಂದ್ರೆ 2 ಇದೆ, ಆದ್ರೂ ಕೂಡ ಅವರೇ ಬಂದು ಫಿಕ್ಸ್ ಮಾಡ್ಲಿ ಅನ್ನೋ ತರ ನಾನು ಹೇಳ್ದೆ. ಸೊ ಇವಾಗ 2 ಇರೋದನ್ನು ಒಂದನ್ನ ವಾಪಸ್ ಕೊಡ್ಬೇಕು, ನೋಡೋಣ ಅದನ್ನು ಕೂಡ ಆದಾಗ ವಾಪಸ್ ಕೊಡೋದು. ಸೊ ಇವಾಗ ಸದ್ಯಕ್ಕೆ ನಾನು ಇನ್ನು ವೆಯ್ಟ್ ಮಾಡ್ತಾ ಇದ್ದೀನಿ. 1 or 2 days ಅಲ್ಲಿ ಬಂದು ಡೆಲಿವರಿ ಮಾಡ್ಬೋದು ಗ್ಯಾಸ್ ಸಿಲಿಂಡರ್ ಅನ್ನ, ನೋಡೋಣ. ಸೊ ಅದಕ್ಕೆ ಒಂದ್ ಒಳ್ಳೆ ವಿಚಾರ ಏನಂದ್ರೆ, ಸೊ ನಾವೆಲ್ಲೇ ಏನೇ ಈ ರೀತಿ ಏನೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಥವಾ ಏನೋ ಈಗ ಬಿಲ್ ಎಲೆಕ್ಟ್ರಿಕ್ ಬಿಲ್ ಪೇ ಮಾಡಕ್ಕೋ ಅಥವಾ ಇನ್ನೆಲ್ಲೋ ಹೋಗಿರ್ತೀವಿ, ಇವಾಗ ಏನು ವಾಟರ್ ಸಪ್ಲೈ ಆಗಿರ್ಬೋದು, ಈ ರೀತಿ ಗ್ಯಾಸ್ ಸಿಲಿಂಡರ್ ಅಲ್ಲಿ ನಮ್ಗೆ ಏನಾದ್ರು ಹೊಸ ಏನು ಕೆಲ್ಸಕ್ಕೆ ಜಾಯ್ನ್ ಆಗಿರ್ತಾರೋ, ಯಾರೋ ಹೊಸಬ್ರು ಅಲ್ಲಿ ಕೆಲಸ ಮಾಡ್ತಾರೆ, ಒಳ್ಳೆ ರೀತಿ ರ್ಯಾಪೋ ಬಿಲ್ಡ್ ಆಯ್ತಂತಂದ್ರೆ ನೀವು ಒಂದ್ ನಂಬರ್ ಇಸ್ಕೊಳ್ಳೋದು ಒಳ್ಳೇದು. ಯಾಕಂತಂದ್ರೆ ಈ ರೀತಿ ಸಿಚುವೇಶನ್ಸ್ ಬಂದಾಗ ನೀವು ಒಳ್ಳೆ ರೀತಿ ರ್ಯಾಪೋ ಬಿಲ್ಡ್ ಮಾಡ್ಕೊಳ್ಬೇಕಾದ್ರೆ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅಲ್ವಾ. ನಂಬರ್ಸ್ ಇಸ್ಕೊಂಡು ಮಿಸ್ಯೂಸ್ ಆಗ್ಬಾರ್ದು, ಯಾರ ಕಡೆಯಿಂದನೂ ಕೂಡ ಮಿಸ್ಯೂಸ್ ಆಗ್ಬಾರ್ದು. ಸೊ ಹಾಗಾಗಿ ಒಳ್ಳೆ ಕಾಂಟ್ಯಾಕ್ಟ್ಸ್ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಟೈಮ್ಗೆ ಬೇಕಾಗತ್ತೆ ಅನ್ನೋ ಒಂದು ವಿಚಾರವನ್ನ ತಿಳಿಸಿದ್ದೆ. ಓಕೆನಾ? ಐ ಥಿಂಕ್ ಅದೊಂದು ವಿಷಯ ಹೇಳಿದ್ದೆ. ಅದ್ರ ಜೊತೆಗೆ ಇನ್ನೇನು ನನ್ನ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಏನ್ ಪ್ಲಾನ್ಗಳಿವೆ, ಎಡಿಟಿಂಗ್ ಆಗಿರ್ಬೋದು, ಅಮ್ಮನಿಗೆ ಡಯಟ್ ಚಾರ್ಟ್ ಮಾಡೋದಾಗಿರ್ಬೋದು, ಮತ್ತೆ ಇನ್ನೊಂದು ಪಾಸಿಟಿವ್ ವೆಬ್ಸ್ ಕರ್ನಾಟಕ ಕೂಡ ನಿನ್ನೆ ನೈಟ್ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಕೊಲೆಸ್ಟ್ರಾಲ್ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಚೆಕ್ ಮಾಡಿ, ಅದರ ಒಂದು ವಿಷಯಗಳನ್ನ ಎಲ್ಲ ತಿಳಿಸಿದ್ದೆ. ಸೊ ಅಷ್ಟೇ. ಬೇರೆ ಏನಾದ್ರು ವಿಷಯಗಳು ಮಿಸ್ ಆಗಿತ್ತು ಅಂತ ಅಂದ್ರೆ ನಾನು ನಾಳೆ ವ್ಲಾಗ್ ನಲ್ಲಿ ಹೇಳ್ತೀನಿ ನಿಮ್ಗೆ. ಸೊ ಇಷ್ಟು ಆಗಿತ್ತು ಸ್ನೇಹಿತರೆ. ನೋಡೋಣ ಇನ್ನ ಏನೇನ್ ಮಾತಾಡಿದೀನೋ, ಇನ್ನೂ ಹೋಗ್ತಾನೆ ಇದೆ ಇದು ವಿಡಿಯೋ. 9 ನಿಮಿಷ ಆಗಿ ನಾನು ಇನ್ನೂ ಕೂಡ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. 13 ನಿಮಿಷವರೆಗೂ ಇದೆ. ಅದೆಷ್ಟು ಪಾಯಿಂಟ್ಸ್ ಗಳು ನನ್ಗೇನು ನೆನಪೇ ಆಗ್ತಿಲ್ಲ ಅದೇನ್ ಹೇಳಿದಿನೋ. ಹಾಗಾಗಿ ಅದೇ ಅನ್ಕೊಳ್ತಾ ಇದೀನಿ ಏನ್ ಮಾತಾಡಿರ್ಬೋದು ಅಂತ, ಹಾಗೆ ಮೆಮೊರೈಸ್ ಮಾಡ್ಕೊಳ್ತಾ ಇದ್ದೆ. ಸೊ ಇಟ್ಸ್ ಓಕೆ. ಕೆಲವೊಂದ್ಸತಿ ಹಿಂಗ ಆಗ್ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. ಮೈಕ್ ಕೂಡ ಸರಿಯಾಗಿ ಏನು ಆಫ್ ಆಯ್ತಾ ಏನು ಗೊತ್ತೇ ಆಗೋದಿಲ್ಲ ಒಂದೊಂದ್ಸತಿ. ಸೊ ಇನ್ಮೇಲೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ನಾನು ಮಾತಾಡ್ಬೇಕಾಗತ್ತೆ. ಸೊ ಈಗ ಇಲ್ಲಿಗೆ ಕಟ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಲೆಂತ್ ಇದೆ, ಇಲ್ಲಿಗೆ ಕಟ್ ಮಾಡ್ತೀನಿ. ಸೊ ಇವಾಗ ಏನ್ ಗೊತ್ತಾ, ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ ಗಳು ಇದೆ ಅನ್ಸುತ್ತೆ. ಸೊ ಆ ಒಂದು ಕ್ಲಿಪ್ಪಿಂಗ್ ನ ಅಟ್ಯಾಚ್ ಮಾಡಿ, ಅಂದ್ರೆ ಬೆಳಿಗ್ಗೆ ವರ್ಕೌಟ್ ಆದ್ಮೇಲೆ ಒಂದು ಮಾತಾಡಿದ್ದಾಗಿರ್ಬೋದು, ಅದ್ರ ಜೊತೆಗೆ ಏನು ಡಯಟ್ ಕೊಟ್ಟಿದ್ದೆ ಅಮ್ಮನ್ಗೆ, ಅಮ್ಮ ಏನ್ ಕಳ್ಸಿದ್ರು ಅದೇನಾದ್ರು ಇದ್ರೆ ಅಟ್ಯಾಚ್ ಮಾಡ್ತೀನಿ. ಓಕೆನಾ? ಮತ್ತೆ ಸಿಗೋಣ ಸ್ನೇಹಿತರೆ. ವರ್ಕೌಟ್ ಆಗಿದೆ. ಆಲ್ಮೋಸ್ಟ್ 7:30 ವರೆಗೂ ವರ್ಕೌಟ್ ಆಯ್ತು. ಅಮ್ಮಂಗೂ ಮಾಡಿಸಿ ನಾನು ವರ್ಕೌಟ್ ಮಾಡಿದೆ. ಸೊ ಇಲ್ಲೇ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇನ್ನು ಇಲ್ಲೇ ಇದೆ ಏನು ಯೋಗ ಮ್ಯಾಟು. ಬಟ್ ಯೋಗನಲ್ಲಿ ಆಸನಗಳು ಏನಿದೆ ಅದನ್ನು ಕೂಡ ಮಾಡಿಸ್ಬೇಕು ಅಮ್ಮಂಗೆ. ಈಗ ಸ್ವಲ್ಪ ಡಂಬಲ್ಸ್ ಮಾಡಿಸ್ತಾ ಇದೀನಿ, ಮತ್ತೆ ಎಕ್ಸರ್ಸೈಸ್ ಮಾಡಿಸ್ತಾ ಇದೀನಿ, ಮತ್ತೆ ಪ್ರೋಟೀನ್ ಒಂದು ತಗೊಳ್ಳಿ ಅಂತ ಹೇಳಿದೀನಿ. ಅದಕ್ಕೆ
ನನ್ನ ತಮ್ಮ ಕೂಡ ತುಂಬಾ ದಿವಸದಿಂದ ಹೇಳ್ತಾ ಇದ್ದ. ಸೊ ತಗೊಂಡಿಲ್ಲ ಅವರು. ಅಂದ್ರೆ ಅವ್ರಿಗೆ ಅನ್ನಿಸ್ಬೇಕು ಅದು ತಗೊಂಡಿಲ್ವಂತೆ ಅಂತ ಹೇಳಿದ್ರು. ಇವಾಗ ಚೈ ಹೇಳಿದ್ರೆ ಮಾತ್ರ ತಗೋತೀರಾ, ನಾನು ಹೇಳಿದ್ರೆ ತಗೊಂಡಿಲ್ಲ ಅಂತ ನೀ ಹೇಳಿದಂತೆ. ಅದಕ್ಕೆ ಈಗ ನಾನು ಕೂಡ ತುಂಬಾ ದಿವಸದಿಂದ ಹೇಳ್ತಾ ಇದ್ದೆ ಅಲ್ವಾ, ವರ್ಕೌಟ್ ಮಾಡಿ ರೆಗ್ಯುಲರ್ ಆಗಿ ಅಂತ. ಅಮ್ಮ ಸ್ವಲ್ಪ ಮಾಡ್ತಾ ಇರ್ಲಿಲ್ಲ. ಸೊ ಕೆಲ್ಸ 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 ಅಂತ ಮಾಡ್ತಾ ಇದ್ರು, ಅವಾಯ್ಡ್ ಮಾಡ್ತಾ ಇದ್ರು. ಬಟ್ ಇವಾಗ ಮಾಡ್ತಾ ಇದಾರೆ ಎಲ್ಲ ಬ್ಯಾಲೆನ್ಸ್ಡ್ ಆಗಿ. ಸೊ ಅವ್ರಿಗೆ ಅನ್ನಿಸ್ಬೇಕು, ಇಲ್ಲಿ ನಾನು ಹೇಳ್ದೆ ಅಂತನೋ ನನ್ನ ತಮ್ಮ ಹೇಳ್ದೆ ಅಂತನೋ ಅಲ್ಲ, ಅವ್ರಿಗೆ ಅನ್ನಿಸ್ದಾಗ ಅದು ಮಾಡ್ತಾರೆ ಎಲ್ಲರೂ. ಈಗ ನಾವು ಅಷ್ಟೇ, ನಮ್ಗೆ ಅನ್ನಿಸ್ದಾಗ ವರ್ಕೌಟ್ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ವರ್ಕೌಟ್ ಮುಗ್ದಿದೆ. ಇವಾಗ ಮೆಂತ್ಯ ನೀರು ಕುಡಿಬೇಕು. ಒಂದ್ ಸ್ವಲ್ಪ ಕುಡ್ದು ಇನ್ನೊಂದ್ ಸ್ವಲ್ಪ ನೀರ್ ಹಾಕಿ ಇಟ್ಟಿದೀನಿ. ಇದು ಮೆಂತ್ಯ ಸಮೇತ ತಗೊಳ್ತೀನಿ. ಮತ್ತೆ ಒಂದ್ ಖರ್ಜೂರ ತಗೊಂಡಿದೀನಿ, ಇನ್ನೊಂದ್ ಖರ್ಜೂರ ತಗೋಬೇಕು. ಮತ್ತೆ ಸ್ವಲ್ಪ ಆಲ್ಮಂಡ್ಸ್ ಎಲ್ಲ ನೆನ್ಸಿರೋದಿದೆ. ಇದ್ರ ಜೊತೆಗೆ ಊಟ ತಿಂಡಿ ಏನ್ ಮಾಡುದು ನೋಡ್ತೀನಿ. ಸೊ ಇನ್ನು ಗ್ಯಾಸ್ ಬಂದಿಲ್ಲ, ನೋಡೋಣ. ಗಂಜಿ ಅನ್ನ ಊಟ ಮಾಡೋದಿದ್ರೆ ಇವಾಗ ನಿನ್ನೆ ನೈಟ್ ಊಟ ತಗೊಂಡಿದ್ದೆ, ಇವಾಗ ಗಂಜಿ ಅನ್ನ ತಿನ್ಬೋದಿತ್ತು. ಬಟ್ ನಿನ್ನೆ ನೈಟ್ ನಾನು ಊಟ ತಗೊಂಡಿಲ್ಲ, ಯಾಕಂದ್ರೆ ನನ್ಗೆ ನಿನ್ನೆ ಮಧ್ಯಾಹ್ನದವರೆಗೆನೆ ಚೆನ್ನಾಗಿ ಊಟ ಎಲ್ಲ ಆಗಿತ್ತು. ಹಾಗಾಗಿ ಏನು ತಗೊಳ್ಳಿಲ್ಲ. ಸೊ ಇದು ದಿನ ಶುರು ಆಗ್ತಾ ಇದೆ. ಆದಷ್ಟು ನಾವು 1 ಮೀಲ್ ಡೇ ಮಾಡಿದ್ರೆ, ನೋಡಿ ನಿನ್ನೆ ನಾನು ಸ್ವಲ್ಪ ಹೆವಿ ಫುಡ್ ತಗೊಂಡಿದ್ದು ಅಂದ್ರೆ ಮಾರ್ನಿಂಗ್, ಅದಾದ್ಮೇಲೆ ಸ್ವಲ್ಪ ಎಲ್ಲ ಲೈಟ್ ಫುಡ್ಸ್, ಚಪಾತಿ ಈ ತರ. ಸೊ ತುಂಬಾ ಬಾಡಿ ಫ್ರೀ ಅನ್ಸ್ತಾ ಇದೆ, ಲೈಟ್ ಅನ್ಸ್ತಾ ಇದೆ. ನಿನ್ನೆ ನೈಟ್ ಕೂಡ ಒಂದು ವಿಡಿಯೋ ಮಾಡಿದೆ ಮಲ್ಕೋಕೆ ಮುಂಚೆ. ಸೊ ಇಡೀ ದಿನ ಎನರ್ಜಿ ಇರುತ್ತೆ ನಮ್ಗೆ. ಸ್ವಲ್ಪ ಹೋಗ್ತಾ ಹೋಗ್ತಾ 1 ಮೀಲ್ ಡೇ ಅಥವಾ 2 ಮೀಲ್ ಡೇ ಮಾಡಿದ್ರೆ ಸೊ ಚೆನ್ನಾಗ್ ಅನ್ನಿಸ್ತಾ ಇದೆ. ನೋಡೋಣ ಹೇಗೋಗುತ್ತೆ ಇವತ್ತಿನ ದಿನ ಅಂತ. ಲೆಟ್ಸ್ ಕೀಪ್ ಗೋಯಿಂಗ್. ಸ್ನೇಹಿತರೆ, 17th ಮಧ್ಯಾಹ್ನಕ್ಕೆ ನನ್ಗೆ ಇಲ್ಲಿ 2 ಚಪಾತಿ ಇದೆ. ರೈಸ್ ಏನೀಗ ತಿನ್ನಲ್ಲ. ಸೊ ಇವತ್ತು ಬೆಳಿಗ್ಗೆ ಜಾಸ್ತಿ ನಾನು ಇದನ್ನ ತಗೊಂಡಿದ್ದೆ ಅಲ್ವಾ, ಪ್ರೀವಿಯಸ್ ವಿಡಿಯೋ ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ಏನು ಗಂಜಿ ಅನ್ನ ಊಟ ಮಾಡಿದ್ದೆ. ಸೊ ಚೆಕ್ ಮಾಡಿ ಪ್ರೀವಿಯಸ್ ವಿಡಿಯೋನ, ತುಂಬಾ ಯೂಸ್ಫುಲ್ ಇದೆ. ಸೊ 40s ಅಲ್ಲಿರೋರು 50s ಅಲ್ಲಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇಲ್ಲೊಂದು ಹಪ್ಪಳ ಕೂಡ ಇದೆ, ಮೆತ್ಕಾಗ್ಬಿಟ್ಟಿದೆ. ಸೊ ಇದ್ರ ಜೊತೆ ಸಾಂಬಾರ್ ಕೂಡ ಇದೆ. ಸೊ ಅದನ್ನ ಇವಾಗ ಮುಗಿಸ್ಕೊಳ್ತೀನಿ ಊಟಕ್ಕೆ. ನನ್ಗೆ ಇದಾಗ್ಬಿಡುತ್ತೆ ಇವಾಗ. ಸ್ವಲ್ಪ ಇನ್ಸ್ಟಾಮಾರ್ಟ್ ಅಲ್ಲಿ ಮೊಸರು ಕೂಡ ತಗೊಳ್ಬೇಕು, ಕೆಲವೊಂದು ಐಟಮ್ ತಗೊಳ್ಬೇಕು. ನೋಡೋಣ, ಇವಾಗ ಶಾಪಿಂಗ್ ಕೂಡ ಮಾಡ್ಬೇಕು, ಆನ್ಲೈನ್ ಶಾಪಿಂಗು. ವಿಡಿಯೋ ಕೂಡ ಎಕ್ಸ್ಪೋರ್ಟ್ಗೆ ಹಾಕ್ಬೇಕು. ಸೊ ನೋಡೋಣ, ಒಂದೊಂದೇ ಕೆಲಸ ಮಾಡ್ಕೊಳ್ಬೇಕು ಇವಾಗ. ಸ್ನೇಹಿತರೆ, ಇಲ್ಲಿ ನಾನು ಇನ್ಸ್ಟಾಮಾರ್ಟ್ ಇಂದ ಕೆಲವೊಂದು ಐಟಮ್ ತಗೊಂಡೆ, ಗ್ರಾಸರೀಸ್ ಐಟಮ್ ಅಷ್ಟೇ, ಬೇರೆ ಏನಿಲ್ಲ. ಏನೇನಿದೆ ನೋಡಿ ಬನ್ನಿ. ಸೊ ಇಲ್ಲಿ ಬ್ಲ್ಯಾಕ್ ಗ್ರೇಪ್ಸು, ಬ್ಯಾಂಗ್ಳೂರ್ ಬ್ಲೂ ಗ್ರೇಪ್ಸ್ ಅಂತ ಇದೆ. ಎಸ್, ಬ್ಲೂ ಗ್ರೇಪ್ಸ್ ಆಕ್ಚುಲಿ. ಜೊತೆಗೆ ಇಲ್ಲೊಂದು ಗ್ರೀನ್ ಗ್ರೇಪ್ಸ್ ತಗೊಂಡಿದ್ದೀನಿ. ಜೊತೆಗೆ ಮೊಸರು ಬೇಕಾಗಿತ್ತು. ಸೊ ಮೊಸರು ಇದೆ. ಮತ್ತೆ ಆಸ್ ಯೂಶುವಲ್ ನಾನು ವೀಟ್ ಬ್ರೆಡ್, ತುಂಬಾ ದಿನ ಆಯ್ತು ವೀಟ್ ಬ್ರೆಡ್ ಬನ್ ತಗೊಂಡು. ಸೊ ವೀಟ್ ಬ್ರೆಡ್ ತಗೊಳ್ತೀನಿ, ಇದು ಒಳ್ಳೇದಾಯ್ತಾ. ಬಟ್ ಬನ್ನು ತಗೊಂಡಿದ್ದೀನಿ. ನೀವೇನಾದ್ರು ಡಯಾಬಿಟಿಸ್ ಇತ್ತು ಅಂತಂದ್ರೆ ನಾನು ಇದನ್ನ ರೆಕಮೆಂಡ್ ಮಾಡೋದಿಲ್ಲ. ಓಕೆ, ಯೂಶಲಿ ನಾನು ಡಯಾಬಿಟಿಸ್ ಬಗ್ಗೆ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ವಾ. ಸೊ ಹಾಗಾಗಿ, ಇಲ್ಲಾಂದ್ರೆ ಅಪರೂಪಕ್ಕೆ ನಾರ್ಮಲ್, ಏನು ಪ್ರಾಬ್ಲಮ್ ಇಲ್ಲ. ನೀವು ಆರೋಗ್ಯವಾಗಿದ್ದೀರಾ ಅಂದ್ರೆ ಯಾವಾಗಲಾದ್ರು ಅನ್ಸತಿ ಈ ತರ ತಗೊಳ್ಳೋದೇನೋ ತೊಂದರೆ ಇಲ್ಲ. ಯಾಕಂದ್ರೆ ಗ್ಯಾಸು ಇನ್ನೂ ಬಂದಿಲ್ವಲ್ಲ, ಹಾಗಾಗಿ ನಾನು ತಗೊಂಡೆ. ಸೊ ನೋಡಿ, 1 2 3 4 5 ಬಂದಿದೆ. ಇದು ವೀಟ್ ಬ್ರೆಡ್ ಇದೆ. ಜೊತೆಗೆ ಒಂದು ಬನಾನಾ ತಗೊಂಡಿದ್ದೀನಿ. ಈ ಹಾಳಾಗ್ಬಿಡುತ್ತೆ, ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಬೇಕಾದಾಗ ತಗೊಳ್ಳೋದು ನಾನು. ಕೆಲವು ಸತಿ ವಿಡಿಯೋ ಮಾಡೋಕ್ಕಾಗುತ್ತೆ, ಕೆಲವು ಸತಿ ಮಾಡೋಕ್ಕಾಗಿರಲ್ಲ. ಸೊ ಅಷ್ಟೇ, ಇನ್ನೇನಿಲ್ಲ. ಇದು ಫ್ರೀ ಬಂತು, ಇದೇನೋ ಇಷ್ಟು ತೊಗೊಂಡಿದ್ದಕ್ಕೆ. ಇನ್ನೊಂದು ಐಸ್ ಕ್ರೀಮ್ ತೊಗೊಂಡೆ, ತಿನ್ಬಿಟ್ಟೆ. ಅದು ಹಾಗೆ ಇಸ್ಕೊಂಡಿದ್ದೆ, ಇದ್ರೊಳಗಡೆ ಇರಲಿಲ್ಲ, ಹಾಗೆ ಕೊಟ್ಟಿದ್ರಲ್ವಾ ಐಸ್ ಕ್ರೀಮ್, ಮತ್ತೆ ತಿನ್ಬಿಟ್ಟೆ. ಸೊ ಅದು ಮೆಲ್ಟ್ ಆಗಿತ್ತು. ಯಾಕೋ ಈ ನಡುವೆ ಐಸ್ ಕ್ರೀಮನ್ನು ಅದು ಸಪ್ರೇಟ್ ಪೌಚಲ್ಲಿ ತೊಗೊಂಡೇ ಬರ್ತಾ ಇಲ್ಲ ಅವರು. ಸ್ವಲ್ಪ ಮೆಲ್ಟ್ ಆಗಿಬಿಡುತ್ತೆ. ಹಾಗೂ ತಿಂದೆ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಇದು ಫ್ರೀ ಅಂತ ಕೊಟ್ಟಿದ್ರು ನೋಡಿ, ಇದು ಇನ್ಸ್ಟೆಂಟ್ ಕಾಫಿ ಪೌಡರು. ಇಷ್ಟು ತೊಗೊಂಡಿದ್ದಕ್ಕೆ ಯಾವಾಗಲೂ ಏನು ಇಷ್ಟು ತೊಗೊಳಕ್ಕೆ ಏನು ಫ್ರೀ ಇರಲ್ಲ. 9 ರೂಪಾಯಿದು ಏನಾದರೂ ಬೇರೆ ಆಪ್ಷನ್ಸ್ ಇರುತ್ತೆ ನಮಗೆ. ಇದು ಆಪ್ಷನ್ ಇರಲಿಲ್ಲ. ಇದನ್ನು ನಾವು ತೊಗೊಳ್ಬೋದು, ಇಲ್ಲ ಕ್ಯಾನ್ಸಲ್ ಮಾಡ್ಬೋದು, ಆ ಥರ ಇತ್ತು ಇದು. ಸೊ ಹಾಗಾಗಿ ನೋಡಿ, 100% ಅರಾಬಿಕಾ ಇನ್ಸ್ಟೆಂಟ್ ಕಾಫಿ ಅಂತೆ, 2 ಗ್ರಾಮ್ದು. ಸೊ ಮೋಸ್ಟ್ಲಿ ಇವರು ಏನು ಸ್ಯಾಂಪಲ್ಗೆ ಈ ಥರ ಮಾಡಿದ್ದಾರೆ, ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡಿ ತಗೊಳ್ಳಿ ಅಂತ ಅಷ್ಟೇ ಅನಿಸುತ್ತೆ, ಬೇರೆ ಏನಿಲ್ಲ. ವೆನಿಲಾ ಫ್ಲೇವರ್ದು. ನಾನು ಯೂಶಲಿ ಕಾಫಿ ಏನು ಕುಡಿಯೋದಿಲ್ಲ. ಸೊ ನೋಡೋಣ, ಗ್ಯಾಸ್ ಬಂದ ಮೇಲೆ ಮಾಡ್ಕೊಂಡು ಕುಡಿಯೋದು ಅಷ್ಟೇ. ಇದನ್ನು ಏನು ಮಾಡೋದು, ಮತ್ತೆ ಯಾವಾಗಲೂ ಒಂದ್ಸರಿ ಕುಡಿಬೋದು ಅಷ್ಟೇ. ನಾನು ಕುಡಿತೀನಿ ಯಾವಾಗಲಾದ್ರು ಒಂದ್ಸತಿ ಕಾಫಿ. ಬಟ್ ಈ ನಡುವೆ ತುಂಬ ದಿನ ಆಯಿತು ಕುಡಿದು, ಎಷ್ಟೋ ತಿಂಗಳಾಯ್ತು ಅಂತ ಹೇಳ್ಬೋದು. ಸೊ ಇಟ್ಟಿರ್ತೀನಿ ಇದನ್ನು ಹೀಗೇನೆ, ನೋಡೋಣ ಅಷ್ಟೇ. ನೋಡಿ, ಇದರ ಮೇಲೆ ಏನು ಕೊಟ್ಟಿದ್ದಾರೆ ಗೊತ್ತಾ, 13 ರೂಪೀಸ್ ಅಂತ ಕೊಟ್ಟಿದ್ದಾರೆ.
ಜಾನ್ 2006 ಇಂದ ಜೂನ್ 2007 ಸೊ ಈ ಥರ ಇದೆ. ನೋಡೋಣ ಅನ್ಸುತ್ತೆ, ಟ್ರೈ ಮಾಡ್ತೀನಿ. ಸೊ ಇದಿಷ್ಟು ಐಟಮ್ ತೊಗೊಂಡಿರೋದು ಇವಾಗ ಸದ್ಯಕ್ಕೆ ಬೇಕಾಗಿತ್ತು ಅಂತ ಹೇಳಿ. ಸ್ನೇಹಿತರೆ, ನಾನು ಐಸ್ ಕ್ರೀಮ್ ತಗೊಂಡೆ ಅಂತ ಹೇಳ್ದೆ ಅಲ್ವಾ, ಜಸ್ಟ್ ಒಂದ್ ಸೆಲ್ಫಿ ತಗೊಂಡಿದ್ದೆ. ಯಾವಾಗ್ಲಾದ್ರೂ ಒಂದ್ಸತಿ ನಿಮ್ಗೆ ನೀವು ಸೆಲ್ಫ್ ರಿವಾರ್ಡ್ ಮಾಡ್ಕೊಳ್ಳೋದು ಏನು ತಪ್ಪಿಲ್ಲ. ಸೊ ಹಾಗೆ ಇಲ್ಲಿ ವಿನೋ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಿದ್ದೆ. ಸೊ ಹೀಗೆ ನನ್ನ ದಿನಚರಿಗಳು ಹೇಗಿರುತ್ತೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ವಿನು ಕೂಡ ಇವತ್ ನೈಟ್ ಅವ್ರ ಫ್ರೆಂಡ್ಸ್ ಜೊತೆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದಾನೆ. ಅದು ಯಾವ ಪ್ಲೇಸ್ ಅಂತ ಫೋಟೋ ಹಾಕಿರ್ತೀನಿ ಅಥವಾ ನಾಳೆ ಹೇಳ್ತೀನಿ ನಿಮ್ಗೆ. ಸೊ ವ್ಲಾಗ್ ಕೂಡ ಶುರು ಮಾಡ್ತೀನಿ ಅಂತ ಹೇಳ್ತಿದ್ದೆ. ನಂಗೂ ತುಂಬಾ ಖುಷಿ ಆಯ್ತು. ಅದ್ರ ಬಗ್ಗೆ ನಾಳೆ ನಿಮ್ ಹತ್ರ ಮಾತಾಡ್ತೀನಿ. ಸೊ ಈ ರೀತಿ ವಿನ್ನು ನಿನ್ನೆ ನೈಟು ಅಡಿಗೆ ಮಾಡ್ಕೊಳ್ಳೋದನ್ನ ತೋರಿಸ್ತಿದ್ದ. ನಾನು ರೆಡಿ ಆಗಿದ್ದೆ ವಿಡಿಯೋ ಮಾಡೋಣ ಅಂತ ಹೇಳಿ. ಸೊ ಈ ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಹೈ ಕೊಲೆಸ್ಟ್ರಾಲ್ ಬಗ್ಗೆ ಡಿಸ್ಕಸ್ ಮಾಡಿದೀನಿ ನನ್ನ ಒಂದು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನೆಲ್ ನಲ್ಲಿ, ಚೆಕ್ ಮಾಡಿ. ಓಕೆನಾ. ಸೊ ಅದಾದ್ಮೇಲೆ ಇವತ್ತು ಬೆಳಗ್ಗೆ ಅಮ್ಮನಿಗೆ ವರ್ಕೌಟ್ ಮಾಡಿಸುವಾಗ ಜಸ್ಟ್ ಒಂದು ಸ್ಕ್ರೀನ್ ಶಾಟ್ ತಗೊಂಡೆ. ಹೀಗೆ ನನ್ನ ಒಂದು ದಿನಚರಿಗಳು ಇರುತ್ತೆ ಸ್ನೇಹಿತರೆ. ಬೆಳಗ್ಗೆ ವರ್ಕೌಟ್ ಮಾಡಿಸೋದು, ಜೊತೆಗೆ ನನ್ನ ಒಂದು ಕೆಲಸ ಕಾರ್ಯಗಳು ಮಾಡ್ಕೊಳ್ಳೋದು, ಜೊತೆಗೆ ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ಸ್ವಲ್ಪ ರಿಸರ್ಚ್ ಮಾಡೋದು, ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಸೈಕಾಲಜಿ ರಿಲೇಟೆಡ್ ಆಗಿರ್ಬೋದು, ಫಿಟ್ನೆಸ್ ರಿಲೇಟೆಡ್ ಅಲ್ವಾ. ಸೊ ಈ ರೀತಿ ನನ್ನ ಒಂದು ವಿಚಾರಗಳು. ಇಲ್ಲಿ ನೋಡ್ತಿರ್ಬೋದು ನೀವು ಅಮ್ಮ ಎಷ್ಟು ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ಅಂತ. ಇದು ಯಾಕೆ ಅಂತಂದ್ರೆ ನಿನ್ನೆ ನೈಟ್ ಅಂದ್ರೆ ಸಂಜೆ ಈವ್ನಿಂಗ್ ಟೈಮ್ ಅಲ್ಲಿ ಅಮ್ಮ ಈ ರೀತಿ ಫಿಶ್ ಸ್ಪಾ ಗೆ ಹೋಗಿದ್ರಂತೆ ಫ್ರೆಂಡ್ಸ್ ಜೊತೆ. ಸೊ ಹಾಗಾಗಿ ಅದರ ಬಗ್ಗೆ ಹೇಳಿದ್ರು. ಆಕ್ಚುಲಿ ಈ ವಿಚಾರ ಕೂಡ ಡಿಸ್ಕಸ್ ಮಾಡಿದ್ದೆ. ನಾನು ವಾಯ್ಸ್ ಇದಾಗ್ಬಿಟ್ಟಿತ್ತು ನೋಡಿ, ಹೋಗಿತ್ತಲ್ವಾ. ನಾಳೆ ಇನ್ನೊಂದ್ಸತಿ ನಿಮ್ಗೆ ಇದ್ರ ವಿಚಾರವನ್ನ ತಿಳಿಸ್ತೇನೆ. ಓಕೆನಾ. ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ರು ಅಮ್ಮ. ಅದರದ್ದು ವಿಚಾರಗಳನ್ನ, ಅವರ ಎಕ್ಸ್ಪೀರಿಯನ್ಸ್ ಅನ್ನ ಹೇಳುವಾಗ ಇದ್ರ ಬಗ್ಗೆ ನಾನು ನಿಮ್ಗೆ ಮತ್ತೆ ನಾಳೆ ಹೇಳ್ತೀನಿ. ಓಕೆನಾ. ಸೊ ಇವತ್ತು ಬೆಳಗ್ಗೆ ಅಮ್ಮ ಏನ್ ತಿಂಡಿ ತಿಂದಿದ್ರು ಅಂತ ಹೇಳಿ ಇದು ವಿಡಿಯೋ ನೋಡಿ. ಇದು ವಿಡಿಯೋ ಮಾಡಿರೋದು ಇದು ನನ್ನ ತಮ್ಮ. ಸೊ ಕಾಲ್ ಕೂಡ ಕಾಣ್ತಿತ್ತು. ನಂಗೆ ನೋಡಿ ತುಂಬಾನೇ ಖುಷಿ ಆಯ್ತು. ನನ್ನ ತಮ್ಮಂದು ಕಾಲಾದ್ರೂ ನೋಡ್ದೆ ಅಲ್ವಾ, ಅಟ್ಲೀಸ್ಟ್ ತುಂಬಾ ದಿವಸ ಆಗಿದೆ ನನ್ನ ತಮ್ಮನ ನೋಡಿ. ಸೊ ಹೀಗೆ ಇಲ್ಲಿ ನೋಡಿ, ಇಲ್ಲಿ ತರಕಾರಿ ಮತ್ತೆ ಏನು ರೆಡ್ ರೈಸ್ ನ ನೆನ್ಸಿ ಇಟ್ಟಿದ್ದಾರೆ. ನೆನ್ಸ್ಬಿಟ್ಟು ನೀವು ಆಮೇಲೆ ಡೈರೆಕ್ಟ್ ಆಗಿ ಬೇಯಿಸಿ ಅಂತ ಹೇಳಿದ್ದೆ. ಬಟ್ ಮಧ್ಯಾಹ್ನದ ಊಟಕ್ಕೆ ಅವ್ರು ಇನ್ನೂ ಅದು ಮಾಡ್ಕೊಳಕ್ಕೆ ಆಗಿಲ್ಲ. ಮಧ್ಯಾಹ್ನಕ್ಕೆ ನೆನ್ಸಿಟ್ಟವ್ರು. ಅದಾದ್ಮೇಲೆ IPL ಅಂತ ಹೋಗಿದ್ದಾರೆ. ಈಗ ವಿಡಿಯೋ ಕಾಲ್ ಕೂಡ ಮಾಡಕ್ ಟ್ರೈ ಮಾಡಿದ್ರು. ನಾನು ಹೇಳ್ದೆ ವಿಡಿಯೋ ಕಾಲ್ ಬೇಡ ಅಮ್ಮ, ನೀವ್ ಖುಷಿಯಾಗಿರೋದು ನೋಡಿದ್ರೆ ನಂಗೆ ತುಂಬಾ ಇಷ್ಟ. ನನ್ಗೆ IPL ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ದೆ. ಅಮ್ಮ ತುಂಬಾ ಖುಷಿಯಾಗಿನೇ ಅವರು ನನ್ನ ಒಂದು ಒಪಿನಿಯನ್ಸ್ ಕೂಡ ತುಂಬಾ ಖುಷಿಯಾಗಿ ಅವರು ರಿಸೀವ್ ಮಾಡ್ತಾರೆ. ಸೊ ತುಂಬಾ ಖುಷಿ ಆಯ್ತು ನನ್ಗೆ ಅಮ್ಮನ್ನ ಆ ರೀತಿ ನೋಡಿ. ಅವರು ಟೈಮ್ ನ ಎಂಗೇಜ್ ಆಗಿ ಇಟ್ಕೊಳ್ತಾರಲ್ವಾ, ಅವ್ರು ಎಂಗೇಜ್ ಆಗಿ ಇಟ್ಕೊಳ್ತಾರಲ್ವಾ, ಅದು ತುಂಬಾ ಒಳ್ಳೇದು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದ್ರ ಜೊತೆ. ಸೊ ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಮುಂದಿನ ವ್ಲಾಗ್ ನಲ್ಲಿ ಮತ್ತೆ ಭೇಟಿ ಆಗೋಣ ಒಳ್ಳೆಯ ವಿಚಾರದೊಂದಿಗೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.